ಕಾಲೆಲೆವರ ಕಾಲಿ ಮೀನರು ನಿಗುತ್ತಾ ಮುಂದೆ ನಡೀತಿದೆ. ಕಲಬುರಗಿ ರೈಲ್ವೆ ಸ್ಟೇಷನ್ ಎದಕ್ಕಪ್ಪ ಅಂದ್ರ ನಾನ್ ಗಂಟೆ लोकमान्य तिलक टर्मिनस कोयम्बटूर जंक्शन एक्सप्रेस लोकमान्य तिलक A few moments later. ನಾ ವಿಡಿಯೋ ಮಾಡಕ್ ಕಾರಣ ಇಷ್ಟೇ, ಒಂದು ತಾಸಾಯ್ತು ನಾವು ಕುಂತು, ಇನ್ನ ಟ್ರೈನ್ ಬರೋವಲ್ತು. 1:07 ಬಂದಿವಿ, 8:00 ಆದ್ರೂ ಟ್ರೈನ್ ಬಂದಿಲ್ಲ. ಸೊ ಹಂಗಾಗಿ ಒಂದ್ ವಾಗ ರಾತ್ರಿ ಲಾಗ್ ಮಾಡಬೇಕು. ನಮ್ ಪಾಡಿ ನಾವ್ ಇಲ್ಲಿ ಕುಂತಿದ್ವಿ ಬ್ಯಾಗ್ ಇಟ್ಟ. ಬಟ್ ಅವ್ರು ನೋಡಿದ್ರ ಈ ಕಡೆ ಕೂರ್ಬೇಡ್ರಿ ಆ ಕಡೆ ಹೋಗಂತ. ಏನ್ ಮಾಡ್ಬೇಕು? ಟ್ರೈನ್ ಬರೋದೇ ಇದೇ ಪ್ಲಾಟ್ಫಾರ್ಮ್ ಬರ್ತ. ಬಟ್ ಅವ್ರು ನೋಡಿದ್ರ ಬಡದ್ ಆ ಕಡೆ ಕಳ್ಸ್ಕೊತಾರ. ಪಾಪ ಅವ್ರು ಮಕ್ಕೊಂಡವ್ರನ್ನೆಲ್ಲ. ನಮಗೇನ್ ಬಡ್ದಿಲ್ಲ, ಬೇರೆ ಒಂದ್ ತಾಸು ಡಿಲೇ ಅಂತ ಕೊಟ್ಟಾರ. ಅವೇನ್ ಮಾಡ್ಬೇಕು? ನಮ್ ಸರ್ಕಾರ ಏನ್ ನಮ್ ಪ್ರಾಬ್ಲಮ್ ಏನ್ ನಮ್ ದೇಶದ ಪರಿಸ್ಥಿತಿನೇ ಇದೆ ಗೊತ್ತಾಗವಲ್ತು. ಒಂದ್ ತಾಸ್ ಅಂತ ನೋಡ, ಅಲ್ಲಿ 8:45 ಬರ್ತಂತ ಟ್ರೈನ್. ಅಲ್ಲಿ ತಾನೇ ಏನ್ ಮಾಡ್ಬೇಕು? ಏನೇನ್ ಅರ್ಜೆಂಟ್ ಇತ್ತಂತಂದ್ರೆ ಏನ್ ಮಾಡೋದು? ಇಷ್ಟು ಡಿಲೇ ಆದ್ರ ಬಾಳ ತ್ರಾಸ ಆಗುತ್ತ. ಸ್ವಲ್ಪ ಇದ್ರ ಬಗ್ಗೆ ಕ್ರಮ ಕೈ ತಗೋಬೇಕಾತ ಸರ್ಕಾರ. ಅಲ್ಲಿ ತಾನೇ ಏನ್ ಮಾಡಕ್ಕಿಲ್ಲ, ಇಷ್ಟೇ. ಅವ್ರವ್ರ ನೋಡ್ಕ್ಯಾತ ಕೂರ್ಬೇಕಾಗ್ತದೆ. ಏನಪ್ಪ ಅಂದ್ರ ನಮ್ಮ ಹರ್ಷಂದು ರೀಚಾರ್ಜ್ ಖಾಲಿ ಅದ, ಅವನಿಂದ ಇರೋದ್ ಆಗವಲ್ತು. ರೀಚಾರ್ಜ್ ಇರೋದ್ ಆಗವಲ್ತು. ಸೊ ಹಂಗಾಗಿ ರೀಚಾರ್ಜ್ ಮಾಡ್ಕೊಳಕತ್ತಾನ. ನೋಡಿ ಅಷ್ಟು ಮುಂದುವರೆದಿವಿ ಅಂದ್ರ ಹೇಳ್ಬಾರ್ದು. ರೀಚಾರ್ಜ್ ಕಲಸ ಒಂದ್ ಸೆಕೆಂಡ್ ಅಲ್ಲ, ಅದು ಹೇಳ್ಬಾರ್ದು ಕತ್ತೆ. ಮೆಸೇಜ್ ಬಂದಿತ್ತಾಡಲ್ಲ ಹಂಗೆ ಕಲಾಸ್. ನೋಡ್ರಿ ನೋಡಿ 8:17 ಈಗಿನ ಅಷ್ಟೇ ಟೈಮ್ ಅದ ಗೈಸ್. ಅಲ್ಲಿ ಅದ ಜೂಮ್ ಹಾಕದಾಗಲ್ಲ, ಅಡ್ಜಸ್ಟ್ ಮಾಡ್ಕೇವಿ. ಸೊ ಹಂಗಾಗಿ ಬ್ಯಾಡ ಹಂಗ ಗೈಸ್. ಸುಮ್ ರೀಚಾರ್ಜ್ ಮಾಡ್ಕೊಂಡ ಬೆಸ್ಟ್. ಇವ್ 19 ರೂಪಾಯಿ ಒನ್ ಡೇ GB ಹಾಕೊಂಡು ನಮ್ ಹೇಳ್ಬೋದು ಕತ್ತಿ ಪರಿಸ್ಥಿತಿ. ಆದ್ರ ನನಗೊಂದ್ ಖುಷಿ ವಿಷಯ ಏನಂದ್ರ, ಪೊಲೀಸರು ಹಿಂಗ್ ಫೋನ್ ತಗೊಂಡ್ ಅಂಜಿದ್ರಲ್ಲ, ಬಾಳ ಖುಷಿ ಆಯ್ತು. ಅಷ್ಟ್ ಸೋಷಿಯಲ್ ಮೀಡಿಯಾ ನೋಡಿ ಎಷ್ಟು ಪವರ್ಫುಲ್ ಅಂತ ಇವತ್ತು ಗೊತ್ತಾಗತ್ತದ. ಸೊ ಹಂಗಾಗಿ ಇನ್ಮೇಲಿಂದ ಲಾಗ್ ಮಾಡೋದಂತೂ ಬಿಡಲ್ಲ. ಇದು ಅಂತಾರ ನಾನು ಮೋಟಿವ್ ಸಿಕ್ಕಾಗಾಯ್ತು. ಪೊಲೀಸರೇ ಅಂಜಾದ್ರ ಅವನು ಇನ್ನು ಯಾರ್ಯಾರು ಅಂಜಬೇಡ. ಹೌದಿಲ್ಲ? ಕಮೆಂಟ್ ಬಾಕ್ಸ್ ನಿಮ್ದೆ, ಎಷ್ಟಾರ ಕಮೆಂಟ್ ಹಾಕಿ ನೋಡ್ರಿ. ಅನೌನ್ಸ್ ಮಾಡಕತ್ತಾರ ನೋಡ್ರಿ. ಆದ್ರೂ ಇವತ್ತ ಇಷ್ಟು ಖಾಲಿ ಆದಂದ್ರ ಗುಲ್ಬರ್ಗ ಸ್ಟೇಷನ್ ಇದು ಒಂಥರ ಒಳ್ಳೆ ನ್ಯೂಸ್ ಇದ್ದಂಗ ನಮ್ಗಾರ. ಅದು ಯಾಕಂದ್ರ ಟ್ರೈನ್ದಾಗ ಬಟ್ಟಿ ಹೊಲಸತ್ತಾವಲ್ಲ. ಸೊ ಹಂಗಾಗಿ ಆಕ್ಚುಲಿ ಏನ್ ಮಾಡ್ತಾರಂದ್ರ, ಈ ಟ್ರೈನ್ ಇದು ಅದಕ್ಕೆ ಅಟ್ಯಾಚ್ ಮಾಡ್ತಾರ. ಸೊ ಹಂಗಾಗಿ ಇದು ಈ ಕಡೆ ಹೋಗ್ತದ ಗೈಸ್, ಈ ಕಡೆ ಸೊಲ್ಲಾಪುರ ಆ ಕಡೆ ಸೈಡ್ ಹೋಗ್ತದಲ್ಲ. ಸೊ ಆ ತರ ರೈಟ್. ನಾ ಬರೇ ಟ್ಯಾಕ್ರಿ ಗೇಕ್ರಿ ಒಳಸಿದಂಗಿಲ್ಲ. ಅಲ್ಲಿಂದ ಅಲ್ಲಿಗೆ ಹೋಗಿ ಬಂದು ಇದಕ್ ಅಟ್ಯಾಚ್ ಮಾಡಕತ್ತಾರ. ನೋಡ್ರಿ ಹೆಂಗ ಅಟ್ಯಾಚ್ ಮಾಡ್ತಾರ ಅಂತ ತೋರಿಸ್ನಂತ. ವೇಟ್ ಮಾಡ್ರಿ, ಬರಾಕತ್ತದ ಗಾಯ್ಸ್. ನೋಡ್ರಿ ಫುಲ್ಲು ಬೆಂಕಿ ಬಿಡು, ತೋರಿಸ್ತೀನಂತ. ಅಲ್ಲಿ ನೋಡ್ರಿ ಬಂದು ಆ ಟ್ರೈನು ಇಲ್ಲಿ ಬಂದು ಇದಕ್ಕೆ ಅಟ್ಯಾಚ್ ಆಗ್ತ ಬೋಗಿಗೆ. ನೋಡ್ರಿ ಬರಾಕತ್ತ ಸಾವಕಾಶ ಬರುತ್ತ. ಅದು ನನಗೆ ಗುದ್ದಂಗಿಲ್ಲ. ನೋಡ್ರಿ ಆಯ್ತು ಬಂತು. ನೋಡಿ ಸ್ಮೂತ್ ಆಗಿ ಅಟ್ಯಾಚ್ ಮಾಡ್ತಾರಂದ್ರ ಅದು ಹೋಗ್ಲಾ ಬೇಡ ಅಂತದ ಟ್ರೈನ್. ನೋಡ್ರಿ ಗುತ್ತಿ ಗಾಯ್ಸು, ಗುತ್ತಿ ನೋಡ್ರಿ. ಐಸ್ಕಂತಿದ್ದಂಗ ನೋಡ್ರಲ್ಲ ಪಾಪ ಅವ್ರ ಜೀವನ ನೋಡಿ.
ಅಂತವ್ರ ಕಾರಣ ಒಂಥರ ಮನ್ಸಿಗೆ ಗಿಲ್ಟ್ ಫೀಲ್ ಆಗುತ್ತೆ ಗೈಸ್. ಅವ್ರ ಜೀವನಕ್ಕೆ ನಮ್ಮ ಜೀವನ ಸ್ವಲ್ಪ ಚೆನ್ನಾಗಿದೆ ಅಂತಂದ್ರೆ ಸ್ವಲ್ಪ ವಿಷಯ ಅಷ್ಟೇ. ಇನ್ನೂ ಚೆನ್ನಾಗ್ ಆಗ್ಬೇಕು, ಇನ್ನೂ ಚೆನ್ನಾಗ್ ಆಗ್ಬೇಕು. ಆಗತ್ತಲ್ಲ ಹೌದಾ? ಸಿಗುತ್ತಂತ ಟ್ರೈನ್ ಬರೋಣ, ಮತ್ತೆ ಸಿಗುತ್ತಂತ ಅದೇ ನಾನು ಅವಾಗ ಅನ್ಕೊಂಡೆ ಇಷ್ಟೆಲ್ಲ ಖಾಲಿ ಇರಲ್ಲ. ಆಕ್ಚುಲಿ ಖಾಲಿ ಇದ್ದದ್ ನೋಡಿ ನಾವು ಆರಾಮ್ ಹೋಗೋದಪ್ಪ ಅನ್ಕೊಂಡೆ. ಅದ ಟ್ರೈನ್ ನೋಡ್ರೆ ಪ್ಲಾಟ್ಫಾರ್ಮ್ 2 ಈಗ ತಪ್ಪು ನಮ್ದೇ ಅಲ್ಲ. ಸೊ ಹಂಗಾಗಿ ಹೊಂಟಿವಿ, ಸೆಕೆಂಡ್ ಪ್ಲಾಟ್ಫಾರ್ಮ್ ಹೊಂಟಿವಿ. ಅಲ್ಲಿ ಹೋಗಿ ಟ್ರೈನ್ ಬರ್ತಾ ಇನ್ನೊಂದು 10 ನಿಮಿಷ ಹೋಗ್ಬಿಡದ. ಎಲ್ಲಿ ಹೊಂಟಿನಿ ಗೊತ್ತದಿಲ್ಲ? ಎಲ್ಲಿ ಹೊಂಟಿನಿ ಅಂದ್ರ ನಮ್ಮೂರಿಗೆ ಹೊಂಟಿವಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಲ್ಲೇ ರಾಯಚೂರು ಬಾಳ ಇಟ್ಟತನ ಖಾಲಿ ಆಗತ್ತದ ಮತ್ತೆ ಗೊತ್ತಿದ್ದಿಲ್ಲ. ಮಂದಿ ಎಲ್ಲ ಈಗ ಬರಾಕತ್ತಾರ ನೋಡ್ರಿ. ಹೊಂಟಿವಿ ನಾನು ವರ್ಷ ಮಂದಿ ಈಗ ಬರಾಕತ್ತದ. ಅಲ್ಲೆಲ್ಲ ನೋಡ್ರಿ ಮಂದಿ ಈಗ ಬರಾಕತ್ತದ. ಸೊ ಹಾಗಾಗಿ ಹೊಂಟಿವಂತ ಅದ್ ಬರಾಕತ್ತದ. ಗಾಣಗಾಪುರ ಎಲ್ಲ ಬಿಟ್ಟದ ನೋಡಿವಿ. ಆಯ್ತು ಟ್ರೈನ್ ಬರೋದಂದೆ ತಡ ಹೋಗ್ಬಿಡೋದು. 1 ತಾಸು ಡಿಲೇ ಆಯ್ತು. ಸೊ ಹಂಗಾಗಿ ವ್ಲಾಗ್ ಅವ್ರು ಮಾಡಿದ್ರ ಅಂತ ವ್ಲಾಗ್ ಮಾಡಕತ್ತೀನಿ. ಟೈಮ್ ವೇಸ್ಟ್ ಮಾಡಬಾರ್ದಲ್ಲ. ಸೊ ಹಂಗಾಗಿ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದ್ ತಾನೆ ಗೈಸ್? ಹೊಂಟಿವಿ ಎಲ್ಲರೂ. ನಾನು ಸುಮ್ಮನೆ 4 ದಿನ ಊರಿಗೆ ಹೋದ್ರೆ ಆಯ್ತಂತ ಹೊಂಟೀನಿ. ವ್ಯಾಸರು ಬರಕತ್ತಂತ ಏನಂದ್ರ ಚಾರ್ಜರ್ ಮರ್ತ ಬಂದ್ಬಿಟ್ಟಿನಿ. ಏನ್ ಮರ್ತ್ರ ಚಾರ್ಜರ್ ಮರೆಯಲ್ಲ. ಅದ್ ಹೆಂಗ್ ಮರ್ತೀನಿ ಗೊತ್ತಿಲ್ಲ. ಚಾರ್ಜರ್ ಮರ್ತ್ ಬಿಟ್ಟಿನಿ. ಇನ್ನ 5 ನಿಮಿಷ ಆದ್ರೆ ಟ್ರೈನ್ ಬರ್ತದ. ಅಲ್ಲೇ ಏನ್ ಮಾಡಕ್ಕಿಲ್ಲ. ಸೊ ಹಂಗಾಗಿ ಹೊಂಟಿವಿ. ಅಲ್ಲಿ ಮುಂದೆ ಹೊಂಟಿವಿ. ಚರಣ್ ಬಾಸಿಗೆ ಹೇಳಿವಿ. ಚರಣ್ ಬಾಸ್ ಬರಾಕತ್ತಾನ. ಏನ್ ಮಾಡ್ತಾನ ಗೊತ್ತಿಲ್ಲ. ಟು ಬೆಸ್ಟ್ ಅಂತ ಗೈಸ್ ಚಾರ್ಜರ್ ಮರ್ತ್ ಬಂದ್ಬಿಟ್ಟಿದ್ವಿ. ಏನ್ ಮಾಡ್ತದ ಹೇಳ್ಬಾರ್ದು ಕತಿ. ಅದು ರನ್ನಿಂಗ್ ಬಸ್ ಅಷ್ಟೇ ಹತ್ತ ಪರಿಸ್ಥಿತಿ ಇತ್ತು. ಇಲ್ಲಿ ನೋಡಿದ್ರ ಹೋಗೋ ಟ್ರೈನ್ಸ್ ಅಂತ ಹತ್ತ ಶಾಬಾದಾಗತ್ತೀವಿ. ಚಾರ್ಜರ್ ಎಲ್ಲ ಮಿಸ್ ಮಾಡಿ ಬಾಯ್ ಬ್ರೋ ಬಾಯ್. ನಮಸ್ತೆ ಗೈಸ್, ಫೈನಲಿ ಬಂದ್ಬಿಟ್ಟು ಇನ್ನ ನಮ್ಮೂರಿಗೆ ಬಂದಿಲ್ಲ, ರಾಯಚೂರಿಗೆ ನೋಡ್ರಿ. ನಮ್ಮೂರು ರೈಲ್ವೆ ಸ್ಟೇಷನ್ ಹೆಂಗದ. ಈಗ ಹೋಗಿ ಬಸ್ ಹೋಗ್ಬೇಕು. ಅಣ್ಣವರು ಡನ್ ಮಾಡ್ತಿದ್ದಾರೆ. ಇದು ಮಂದಿ ಬಂದ್ಬಿಟ್ಟು ಹೋಗ್ತಾ ಇದೀನಿ. ಅಣ್ಣವ್ರು ನಿಂತಾರ ಒಂದ್ಸಲ ಬನ್ನಿ ಮಾತಾಡ್ಸೋಣ. ಹಾಯ್ ಬ್ರೋ, ಸೋಣೇಶ್ ಲಾಕ್ಸ್ ಅಂತ ಬ್ರೋ. ಎಲ್ಲ ಇದ್ರ ಬಗ್ಗೆನಾ? ಹಾ ಬ್ರೋ, ನೀವಾಗ ಚಲೋ ಮಾಡೀನಿ ಬ್ರೋ. ಸುವರ್ಣೇಶ್ ಲಾಕ್ಸ್ ಅಂತ. ಬ್ರದರ್ಸ್ ಎಲ್ಲ ಸಪೋರ್ಟ್ ಮಾಡ್ರಿ ಅಣ್ಣಗ. ಏನೋ ಅವೇರ್ನೆಸ್ ಕೊಡಕ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ರಂತ ಎಲ್ಲರೂ ಸಪೋರ್ಟ್ ಇರ್ಲಿ. ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು ಬ್ರೋ. ಮಾತಾಡ್ಕೊಂಡ್ ಬರುವಾಗ್ಲೇ ಅವರು ಫೋನ್ ಹಿಡಿದು ಮಾತಾಡ್ಸಿದ್ರು. ಸಾಕು, ಇಷ್ಟೇ ಸಾಕು. ಅವ್ರ ಅಷ್ಟು ಸಪೋರ್ಟ್ ಮಾಡಕತ್ತಾರ ಅಂದ್ರ ಅಷ್ಟೇ ಸಾಕು. ನನಗಾರ ಮಾತಾಡೋದು ಥ್ಯಾಂಕ್ಸ್. ಹಿಂಗೆ ಇಲ್ಲದಂತ ಹೇಳ್ತಾ ಫೈನಲಿ ನಮ್ಮನ್ನು ಗುಪ್ಸಿ ಮಾತಾಡ್ತಾರಂತಂದ್ರೆ ನಾವು ಸ್ವಲ್ಪ ಸ್ಪ್ರೆಡ್ ಆಗಿ ಅರ್ಥ ಆಗಲ್ಲ. ಈಗ ಆಟೋ ಮಾತಾಡಿ ಬಟ್ಟೆ ಒಂದು ತಾಸು
ಫೈನಲಿ ಬಂದ್ವಿ ರಾಯಚೂರು ಬಸ್ ಸ್ಟ್ಯಾಂಡ್ ನೋಡಿ ಗೈಸ್. ರಾಯಚೂರು ಬಸ್ ಸ್ಟ್ಯಾಂಡ್ ಈಗ ಸಿಂಧನೂರು ಬಸ್ ಹಚ್ಕೊಂಡು ನಮ್ಮೂರ್ಗೆ ಫೈನಲಿ ಈಗ ಬಸ್ ಆದ ಗೈಸ್. ಬಳ್ಳಾರಿ ಬಸ್ ಹತ್ತಿ ಆಮೇಲೆ ಸಿಗ್ತೀನಂತ ₹182 ಅದ ನನಗೆ ಟಿಕೆಟ್. 2 hours later. ನಮ್ಮ ಅಣ್ಣ ಬಂದ್ಬಿಟ್ಟ ಕರ್ಕೊಂಡು ಹೋಗಕ್ಕ. ನನಗರ ಸಾಕಾಗದ ಬಂದ್ಯಪ್ಪ ಹೊಂಟಿವಿ ಈಗ ಈಗ ಹೋಗೋದು ಉಣೋದ ಮಗಂಬಿಡೋದು. ಇವತ್ತು ಊರಿಗೆ ಬಂದು ಖುಷಿ ಆಗೈತಿ. ಬಾಯ್ ಮತ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ತೀವಿ. ಓಕೆ ಬಾಯ್ ಗಾಯ್ಸ್.